ನಮಸ್ಕಾರ. ಅಧಿಕ ಮಾಸ ಅಧಿಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನಿಂದ ಅಧಿಕ ಮಾಸ ಆರಂಭ ಆಗಿದೆ. ಅಂದರೆ ಬರೋ ಜೂನ್ 15ರ ತನಕ ಅಧಿಕ ಮಾಸ ಇರುತ್ತೆ. ಅಧಿಕ ಮಾಸ ಅಂತ ಅಂದರೆ ಆ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಇದೆ. ಮದುವೆ ಸಮಾರಂಭ ಆಗಲಿ ಅಥವಾ ಗೃಹ ಪ್ರವೇಶದಂತಹ ಕಾರ್ಯಗಳನ್ನು ಮಾಡಬಾರ್ದು. ಆದರೆ ಆಧ್ಯಾತ್ಮಿಕ ಸಾಧನೆಗೆ ಪ್ರಶಸ್ತವಾದಂತಹ ಕಾಲ. ಇನ್ನು ಅಧಿಕ ಮಾಸದಲ್ಲಿ ಹೆಚ್ಚೆಚ್ಚು ದಾನ ಮಾಡಬೇಕು, ಪುಣ್ಯ ಸ್ನಾನವನ್ನು ಮಾಡಬೇಕು. ಅಂದರೆ ಮಾಡಿದಂತಹ ಪಾಪ ಶಮನ ಆಗತ್ತೆ ಈ ಸಂದರ್ಭದಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದ್ರಿಂದ ಅಂತ. ಇನ್ನು ಅಧಿಕ ಮಾಸ ಅಂದರೆ ಏನು, ಯಾಕೆ ಹಾಗಾದರೆ ಅಧಿಕ ಮಾಸದ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು? ಹಲವರಿಗೆ ಪ್ರಶ್ನೆ ಇರುತ್ತೆ. ಒಂದು ಗಾಡಿ ಬುಕ್ ಮಾಡಿದ್ದೀನಿ, ಗಾಡಿ ತೊಗೋಬೇಕು, ಅಯ್ಯೋ ಅಧಿಕ ಮಾಸ ಇವತ್ತಿಂದ ನಾನು ಡೆಲಿವರಿ ತೊಗೋಬೋದಾ? ಮನೆ ಚೇಂಜ್ ಮಾಡಬೇಕಾಗಿತ್ತು, ಆದರೆ ಅಧಿಕ ಮಾಸ ಅಂತ ಹೇಳ್ತಾರೆ, ಮನೆ ಚೇಂಜ್ ಮಾಡ್ಬೋದಾ? ಹೀಗೆ ಹಲವು ಪ್ರಶ್ನೆಗಳು ಜನರಲ್ಲಿರುತ್ತೆ. ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಉತ್ತರವನ್ನು ಪಡ್ಕೊಳ್ಳೋಣ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೀತಾರೆ. ಸೌರಮಾನ ಮತ್ತು ಚಾಂದ್ರಮಾನ ಕ್ಯಾಲೆಂಡರ್ಗಳ ನಡುವಿನ ದಿನಗಳ ಅಂತರವನ್ನು ಸರಿದೂಗಿಸೋದಕ್ಕೆ ಪ್ರತಿ 3 ವರ್ಷಗಳಿಗೊಮ್ಮೆ ಈ ಅಧಿಕ ಮಾಸ ಬರುತ್ತೆ. ಸೌರಮಾನ ವರ್ಷದಲ್ಲಿ 365 ದಿನಗಳಿದ್ರೆ ಚಾಂದ್ರಮಾನ ವರ್ಷದಲ್ಲಿ 354 ದಿನ ಇರುತ್ತೆ. ಈ 11 ದಿನಗಳ ವ್ಯತ್ಯಾಸವನ್ನು ಒಗ್ಗೂಡಿಸಿ ಕ್ಯಾಲೆಂಡರನ್ನು ಸರಿದೂಗಿಸೋದಕ್ಕೆ ಬರೋ ಹೆಚ್ಚುವರಿ ತಿಂಗಳೇ ಈ ಅಧಿಕ ಮಾಸ ಅಂತ ಹೇಳ್ತಾರೆ. ಆದರೆ ಯಾಕೆ ಶುಭ ಕಾರ್ಯವನ್ನು ಈ ಅಧಿಕ ಮಾಸದಲ್ಲಿ ಮಾಡಬಾರ್ದು? ದಾನ ಧರ್ಮಗಳಿಗೆ ಬಹಳ ಮಹತ್ವ ಇದೆ ಈ ಸಂದರ್ಭದಲ್ಲಿ. ಬಡವರಿಗೆ ಅನ್ನದಾನ ಮಾಡಬೇಕು, ವಸ್ತ್ರದಾನ ಮಾಡಬೇಕು, ದೀಪದಾನ ಮಾಡಬೇಕು, ಗೋದಾನ ಬಹಳ ಶ್ರೇಷ್ಠವಾದುದು ಅಂತೆಲ್ಲ ಇದೆ. ಹೀಗೆ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಕರ್ಮ ಏನಿದೆ ಅವೆಲ್ಲವೂ ಪರಿಹಾರ ಆಗತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಹಾಗಾದರೆ ಮೊದಲನೇದಾಗಿ ಅಧಿಕ ಮಾಸ ಅಂದರೆ ಏನು, ಈ ಅಧಿಕ ಮಾಸದ ಮಹತ್ವ ಏನು, ಯಾಕೆ ಅಧಿಕ ಮಾಸದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದು? ನೀವು ನೋಡಿರ್ಬೋದು, ಕೆಲವರು ನಂಬುತ್ತಾರೆ, ಬಟ್ ಕೆಲವರು ನಂಬೋದಿಲ್ಲ. ಆದರೆ ಯಾಕೆ ಅಧಿಕ ಮಾಸ ಮಹತ್ವ ಪಡ್ಕೊಂಡಿದೆ, ಈ ಸಂದರ್ಭದಲ್ಲಿ ನಾವು ಆಧ್ಯಾತ್ಮಿಕ ಸಾಧನೆಗೋಸ್ಕರ ಯಾಕೆ ಮೀಸಲಿಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಧಾರ್ಮಿಕ ಪಂಡಿತರಾಗಿರುವಂತಹ ಡಾಕ್ಟರ್ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಧ್ಯಾತ್ಮ ಚಿಂತಕರಾದಂತಹ ಪ್ರಣವ್ ಶರ್ಮಾ ಅವರು ಇದ್ದಾರೆ. ಪ್ರಣವ್ ಶರ್ಮಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಗುರುಗಳೇ, ಅಧಿಕ ಮಾಸ ಅಂತೂ ಬಂದಿದೆ. ಅಧಿಕ ಮಾಸ ಬಂದ ತಕ್ಷಣ ಹೇಳ್ಬಿಡ್ತಾರೆ, ಓ ಯಾವ ಶುಭ ಕಾರ್ಯಗಳು ನಡೆಯಲ್ಲ. ಬೆಂಗಳೂರಿನಲ್ಲಂತೂ ಬಹುತೇಕ ಇದನ್ನ ನಂಬುತ್ತಾರೆ, ಎಲ್ಲ ಚೌಟ್ರಿಗಳು ಖಾಲಿ. ಯಾಕಂದ್ರೆ ಮದುವೆ ಮುಂಜಿ ಏನೂ ನಡೆಯಲ್ಲ, ಗೃಹ ಪ್ರವೇಶಗಳು ಆಗೋದಿಲ್ಲ. ಈ ಅಧಿಕ ಮಾಸ ಅನ್ನೋದು ಈ ಒಂದು ತಿಂಗಳಿದೆಯಲ್ಲ, ಇದು ಪುರೋಹಿತರಿಗೆಲ್ಲ ಒಂದು ರೀತಿ ಏನು ರೆಸ್ಟ್ ಅಂತ. ಸೊ ಆ ಸಂದರ್ಭದಲ್ಲಿ ಏನು ಕಾರ್ಯಗಳಿರೋದಿಲ್ಲ ಅಂತ. ಬಟ್ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಬಹಳ ಪ್ರಶಸ್ತವಾದ ಕಾಲ ಅಂತ ಹೇಳ್ತಾರೆ. ಯಾಕೆ ಇದು ಅಧಿಕ ಮಾಸ ಅಂತ ಕರೆಯೋದು? ಏನಿದೆ ಅಧಿಕ ಮಾಸ ಅಂದರೆ? ಕನಕದಾಸರ ಮಾತಲ್ಲಿ ಪುರುಷೋತ್ತಮನ ಬಗ್ಗೆ ತಿಳಿಯುವುದಾದರೆ, ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ, ಇರಿಸು ನಿನ್ನ ಚರಣದಲ್ಲಿ ಪುರುಷೋತ್ತಮ ಎಂಬುದಾಗಿ ನೀವು ಮೊದಲೇ ಹೇಳ್ತಾ ಇದ್ರಿ. ಈ ಮಾಸಕ್ಕೆ ಅಧಿಪತಿ ಬಂದು ಪುರುಷೋತ್ತಮ ಅಂತ. ಈ ಹೆಸರಿಂದೇ ಗೊತ್ತಾಗ್ತಾ ಇದೆ ಪುರುಷೋತ್ತಮ ನಾಮಕ ಭಗವಂತ ಈ ಮಾಸಕ್ಕೆ ಅಧಿಪತಿಯಾಗಿದ್ದಾನೆ ಅಂತ. ಆದರೆ ಒಂದು ನಿಟ್ಟಿನಲ್ಲಿ ಕಲ್ಯಾಣ ಮಂಟಪಗಳೆಲ್ಲವೂ ಖಾಲಿ ಇದ್ರೆ ಪುರೋಹಿತರು ಮಾತ್ರ ಸರ್ವಥಾ ಖಾಲಿ ಇರೋದಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಈ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ಅಧಿಕಸ್ಯ ಅಧಿಕಂ ಫಲಂ ಎಂಬುದಾಗಿ ಶಾಸ್ತ್ರ ತಿಳಿಸ್ತಾ ಇದೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ಸಣ್ಣ ಪುಟ್ಟ ನಿಷ್ಕಾಮ ಕರ್ಮಗಳಿಗೂ ಕೂಡ ನಮ್ಮ ಸಕಾಮ ಕರ್ಮಗಳ ಫಲಗಳೂ ಸಿಗ್ತಾ ಇದೆ. ಅಂದರೆ ಆದಿತ್ಯಾದಿ ನವಗ್ರಹ ದೇವತೆಗಳ ದೋಷ ನಿವಾರಣೆಯೊಂದಿಗೆ ಅನೇಕ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳ, ದುಃಖ ದಾರಿದ್ರ್ಯಗಳ, ದುಷ್ಟಾನಿಷ್ಟಗಳ ನಿವೃತ್ತಿಯೊಂದಿಗೆ ಎಲ್ಲ ವಿಧವಾದ ಸುಫಲವನ್ನು ಹೇಳಿದ್ದಾರೆ. ಅದರಲ್ಲೂ ಕೂಡ ಅಧಿಕ ಮಾಸದಲ್ಲಿ ಋಣಬಾಧ ನಿವೃತ್ತಿಗೆ, ದಾರಿದ್ರ್ಯದ ನಿವೃತ್ತಿಗೆ, ಲಕ್ಷ್ಮೀ ಪ್ರಾಪ್ತಿಗೆ ಅತ್ಯಂತ ಸುಲಭವಾಗಿ ಲಕ್ಷ್ಮೀದೇವಿ ಒಲಿತಕ್ಕಂತಹದ್ದು, ಲಕ್ಷ್ಮೀ ಬಂದು ನಿಲ್ಲಿಸ್ತಕ್ಕಂತಹ ಪ್ರಸಂಗಗಳನ್ನು ಅಧಿಕ ಮಾಸದಲ್ಲಿ ಅತ್ಯಂತ ಹೆಚ್ಚಿಗೆ ಹೇಳಿದ್ದಾರೆ. ಆ ಕಾರಣದಿಂದಾಗಿ ಏನಾಗ್ತಾ ಇದೆ ಅಂತಂದ್ರೆ, ಈ ಅಧಿಕ ಮಾಸದಲ್ಲಿ ಒಟ್ಟು ಸಂಖ್ಯೆ ಬರ್ತಕ್ಕಂತಹದ್ದು ಹೇಗೆ ಅಂದರೆ 33 ಸಂಖ್ಯೆ ಅಂತಕ್ಕಂತಹದ್ದು ಬಹಳ ವಿಶೇಷ. ಇದು 3 ವರ್ಷಕ್ಕೆ ಒಮ್ಮೆ ಬರುತ್ತದೆ. 33 ದಿನಗಳ ಕಾಲ ಈ ಅಧಿಕ ಮಾಸ ಇರುತ್ತದೆ. ಆ ಕಾರಣದಿಂದಾಗಿ ಆ 33ರ ಸಂಖ್ಯೆಯನ್ನ ಬಹಳ ಅರ್ಥಪೂರ್ಣವಾಗಿ ಅಷ್ಟಾದಶ ಪುರಾಣಗಳಿದೆ ನಮ್ಮಲ್ಲಿ. ಅಷ್ಟಾದಶ ಪುರಾಣಗಳಲ್ಲಿ ಸುಮಾರು 6ರಿಂದ 7 ಪುರಾಣಗಳಲ್ಲಿ ಈ ಅಧಿಕ ಮಾಸದ ಬಗ್ಗೆ ವಿಶೇಷವಾಗಿ ಹೇಳ್ತಾ ಬರ್ತಾರೆ. ನೀವು ಇನ್ನೊಂದು ವಿಷಯವನ್ನು ಹೇಳಿದ್ರಿ ಸುಂದರವಾಗಿ, ಬಹಳ ಔಚಿತ್ಯಪೂರ್ಣವಾದದ್ದು, ಸೌರಮಾನ ಚಾಂದ್ರಮಾನ ಅಂತ. ಈ ಪ್ರಕಾರವಾಗಿ ನಾವು ನೋಡುವಾಗ ಎಲ್ಲದರಲ್ಲೂ ಕೂಡ
ಚಲನವಲನಗಳಿಗೆ ಮತ್ತು ಚಂದ್ರನ ಚಲನವಲನಗಳಿಗೆ ಪ್ರತಿ ವರ್ಷದಲ್ಲಿ 11 ದಿನಗಳ ಕಾಲ ವ್ಯತ್ಯಯ ಬರ್ತದೆ. ಆ ವ್ಯತ್ಯಯವನ್ನು ತೂಗುವುದಕ್ಕಾಗಿ ಬರತಕ್ಕಂಥದ್ದು ಈ ಅಧಿಕ ಮಾಸ ಅಂತ. ಸ್ಕಾಂದ ಪುರಾಣದಲ್ಲಿ ಇದರ ಬಗ್ಗೆ ಹೇಳುವಾಗ ಹೇಳ್ತಾರೆ, ಒಟ್ಟು 5 ವರ್ಷದಲ್ಲಿ 2 ಬಾರಿ ಕೂಡ ಈ ಅಧಿಕ ಮಾಸ ಬರುವ ಸಾಧ್ಯತೆ ಇರ್ತದೆ ಅಂತ. 22 ತಿಂಗಳಿಗೊಮ್ಮೆ ಅಥವಾ 28, 30 ತಿಂಗಳು, 36 ಅಥವಾ 33 ತಿಂಗಳಿಗೊಮ್ಮೆ ಈ ಅಧಿಕ ಮಾಸ ಬರುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಒಂದು ವೈಜ್ಞಾನಿಕವಾಗಿ ಚಿಂತನೆ ಮಾಡತಕ್ಕಂಥದ್ದಾದರೆ, ಸುಮಾರು 4ನೇ ತಾರೀಕು ಅಕ್ಟೋಬರ್ ತಿಂಗಳು 1585ನೇ ಇಸ್ವಿಯಲ್ಲಿ ಯುರೋಪ್ನಲ್ಲಿ ಪ್ರೋಪ್ ಬ್ರಿಗೇಡಿಯರ್ 13 ಅಂತ ಇದ್ರು. ಪ್ರೋಪ್ ಬ್ರಿಗೇಡಿಯರ್ 13 ಅಂತ ಅವರು ಅಲ್ಲಿ ಆ ಪಂಚಾಂಗವನ್ನು ಸರಿದೂಗಿಸುವುದಕ್ಕಾಗಿ 4ನೇ ತಾರೀಕು ಇರ್ತದೆ, ಅಕ್ಟೋಬರ್ ತಿಂಗಳು ಇರ್ತದೆ, 1582ನೇ ಇಸ್ವಿ ಇರ್ತದೆ. ಇದ್ದಾಗ ಮರುದಿವಸ ಬೆಳಿಗ್ಗೆ ಎದ್ದು ನೋಡ್ತಾರೆ, ಎಲ್ಲ ಕಡೆ ಕ್ಯಾಲೆಂಡರಲ್ಲಿ 10 ಅಕ್ಟೋಬರ್ ಆಗಿ ಹೋಗಿರ್ತದೆ. ಅಂದರೆ 10-11 ದಿನಗಳ ಕಾಲ ವ್ಯತ್ಯಯ ಬಂದಿರ್ತದೆ. ಅದಾದ ನಂತರದಲ್ಲಿ ಮುಂದೆ ನಾವು ಇತಿಹಾಸಗಳನ್ನು ಪರಿಕಲ್ಪನೆಯಲ್ಲಿ ಇಟ್ಟುಕೊಂಡು ಚಿಂತನೆ ಮಾಡ್ತಾ ಬಂದಾಗ ಅಲ್ಲಿ ಮೌರ್ಯನ ಕಾಲದಲ್ಲಿ, ಚಂದ್ರಗುಪ್ತನ ಕಾಲದಲ್ಲಿ, ಚಾಣಕ್ಯರ ಕಾಲದಲ್ಲಿಯೂ ಕೂಡ ಈ ಥರದ್ದು ಲೌಕಿಕವಾದಂತಹ ವಿಜ್ಞಾನದಿಂದ ಇದನ್ನು ನಾವು ಸರಿಪಡಿಸ್ಬೋದಾ ಅಂತ ಆವಾಗೂ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಅಪೌರುಷೇಯವಾದ ವೇದದಲ್ಲಿ ಅಧಿಕ ಮಾಸ ಇದೆ. ಪುರಾಣಗಳಲ್ಲಿ, ಅಷ್ಟಾದಶ ಪುರಾಣಗಳಲ್ಲಿ 6-7 ಪುರಾಣಗಳಲ್ಲಿ ಅಧಿಕ ಮಾಸ ಇದೆ. ಅಂದರೆ ಆವತ್ತಿನ ಕಾಲದಿಂದಲೂ ಕೂಡ 450 ವರ್ಷ 500 ವರ್ಷದ ಹಿಂದೆ ಇದನ್ನು ಸರಿಪಡಿಸೋಕೆ ಏನು ಪ್ರಯತ್ನ ಮಾಡ್ತಿದ್ರು, ಅದಕ್ಕೂ ಪ್ರಾಚೀನದಲ್ಲಿಯೇ ನಮ್ಮ ಋಷಿಮುನಿಗಳು, ವೇದದ್ರಷ್ಟೃಗಳು ಇದನ್ನು ಕಂಡು ಹಿಡಿದು ಅವತ್ತೇ ಸರಿಪಡಿಸಿ ಆ 11 ದಿನಗಳನ್ನ ವ್ಯತ್ಯಯಗಳ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಯಾವ ಅಧಿಕ ಮಾಸವನ್ನ ತರ್ತಾ ಇದ್ದಾರೆ ಅನ್ನೋದು ಒಂದು ಭಾಗ. ಅದಲ್ಲದೇನೆ ಇದು ಯಾರೂ ಕೂಡ ಎಲ್ಲ ರೀತಿಯಲ್ಲಿ ಪುಣ್ಯ ಸಂಪಾದನೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ, ಬಡವ, ಬಲ್ಲಿಗ, ಇನ್ಯಾರೇ ಇದ್ರೂ ಕೂಡ ಎಲ್ಲರಿಗೂ ಅತಿ ಸುಲಭವಾಗಿ ಕಷ್ಟ ಕಾರ್ಪಣ್ಯಗಳನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ, ಅತಿ ಸುಲಭವಾಗಿ ಗ್ರಹ ದೋಷಗಳ ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ, ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ, ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಇರತಕ್ಕಂತಹ ಅತ್ಯಂತ ಸುಸಜ್ಜಿತವಾದ ಮಾಸ ಇದು ಅಂತ ಹೇಳ್ಬೋದು. ಆದರೆ ನೀವು ಮೊದಲೇ ಹೇಳಿದ ಹಾಗೆ ಉಪನಯನ, ವಿವಾಹ, ಗೃಹ ಪ್ರವೇಶಗಳಿಗೆ ಇಲ್ಲಿ ಯಾವುದೇ ವಿಧವಾದಂತಹ ಅನುಕೂಲತೆಗಳು ಇರೋದಿಲ್ಲ. ಕ್ರಯ ವಿಕ್ರಿಯೆಗಳಲ್ಲಿ ಮಹತ್ತರವಾದ ಕ್ರಯ ವಿಕ್ರಿಯೆಗಳು, ನಾನ್ ಮೂವೇಬಲ್ ಪ್ರಾಪರ್ಟೀಸು ಇತ್ಯಾದಿಗಳಿಗೆಲ್ಲ, ಪ್ರಾಪರ್ಟಿ ಇವಾಗ ರಿಜಿಸ್ಟ್ರೇಷನ್ ನಡೀತಾ ಇಲ್ಲ ಅನ್ಕೊಳ್ಳೋಣ, ಆ ಪ್ರಸಂಗದಲ್ಲಿ ಯಾವುದೇ ವಿಧವಾದಂತಹ ಕ್ರಯ ವಿಕ್ರಿಯೆಗಳಿಗೆ ಅನುಕೂಲತೆಗಳನ್ನು ಕಡಿಮೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.